ಕಾನ್ಫಿಡೆನ್ಸ್ ಅಲ್ಲಪ್ಪ, ಅಗ್ರಿಮೆಂಟ್ ಅದು. ಇದು ನೋಟ್ರಿ ಮುಂದೆ ಮಾಡಿರೋದಲ್ಲ, ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಮಾಡಿರೋದು. ಅವ್ರ ಮುಂದೆ ರಾಹುಲ್ ಗಾಂಧಿ ಮುಂದೆ. ಯಾರು? ಅಲ್ಲ, ನಾನು ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ, ವಿನಯದಿಂದ ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ. ಬಿಗಿ ಅಂತ ಹೇಳಿದ್ರೆ ಏನು? ಅವ್ರು ಯಾರೋ ಒಬ್ಬ MLA ಇದ್ರಲ್ಲಿ ಮೊನ್ನೆ ನಾನು ಹೇಳದ್ನಲ್ಲಪ್ಪ, ಅವನ ಹೆಸರೇನು? ಅಲ್ಲಪ್ಪ, ಉತ್ತರ ಕರ್ನಾಟಕದ ಅವಕಾಶ ಕೊಟ್ರೆ ನಾನೇ ಆಗೋತೀನಿ ಅಂತ MLA. ಅವ್ರು ಯಾರೋ ಶರಣಪ್ಪನ ಏನೋ ಅವ್ರ ಹೆಸರು. ಅಲ್ಲ ಅವ್ರು ಹೇಳಿದ್ರು. ಈಗ ಪ್ರಧಾನಮಂತ್ರಿ ಒಂದೇ ನಿಮಿಷ. ಈಗ ಪ್ರಧಾನಮಂತ್ರಿ ನಾನು ಆಗ್ತೀನಿ ಅಂತ ಯಾರಾದ್ರೂ ಒಬ್ಬ BJP ಅವರು, ಒಬ್ಬ MP ಎಲ್ಲಾದ್ರೂ 11 ವರ್ಷದಲ್ಲಿ ಹೇಳಿದಾರ? ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗೂ ತಗೊಳ್ಳಿ ಬೇಕಾದ್ರೆ, ಒಬ್ರು ಹೇಳಿದಾರ? ಯಾರು ಹೇಳಿಲ್ಲ. ಇಲ್ಲಿ ಪರಮೇಶ್ವರ್, ನಾನು 2 ಸರಿ ರಾಜ್ಯದ ಅಧ್ಯಕ್ಷನಾಗಿದ್ದ, ಹೈಯೆಸ್ಟ್ ಅಧ್ಯಕ್ಷನಾಗಿದ್ದು ನಾನು ಆಗ್ಲೇಬೇಕು, ಅವಕಾಶ ಕೊಡಿ ಅಂತ ಅವರೊಂದು ಅರ್ಜಿ ಇಟ್ಟಿದ್ದಾರೆ. DK ಶಿವಕುಮಾರ್ ಏನ್ ಪ್ರಶ್ನೆನೇ ಇಲ್ಲ, ಅರ್ಜಿ ಅಲ್ಲ, ಆ ಕುರ್ಚಿಗೆ ಟವಲ್ ಹಾಕ್ಬಿಟ್ಟು ಸುತ್ತಬಿಟ್ಟವ್ರೆ. ಅದು ನನ್ನದೇ, ಇದು ನನ್ನದೇ ಅಂತ ಹೇಳಿ ಸುತ್ತಬಿಟ್ಟವ್ರೆ. ಅವರು ದೇವಸ್ಥಾನ ಎಲ್ಲ ಹೋಗ್ತಾ ಇದಾರಲ್ಲ, ದೇವಸ್ಥಾನ ಮಾಟ ಮಂತ್ರಗಳು ಏನೇನ್ ಬೇಕೋ ಎಲ್ಲ ಮಾಡಿ ಇಟ್ಕೊಂಡವ್ರು. ಅವರು ಜಾರಕಿಹೊಳಿ ಅಲ್ಲಿ ನಾನೇ ಯಾಕೆ ಹಾಕ್ಬಾರ್ದು ಅಂತಾರೆ. MB ಪಾಟೀಲ್ ನನಗೇನ್ ಕಡಿಮೆ ಐತೆ ಅಂತಾರೆ. ಅಂದ್ರೆ ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಗಟ್ಟಿಗಿದ್ರೆ ಪ್ರತಿದಿನ ಒಬ್ರು ಹೇಳ್ತಾರಲ್ಲ, ನಾನ್ ಮುಖ್ಯಮಂತ್ರಿ ಯಾಕೆ ಹೇಳ್ತಾವ್ರೆ? ನಿನ್ ಚೇರ್ ಗಟ್ಟಿಗಿದ್ರೆ ಯಾಕೆ ಹೇಳ್ತಾರೆ? ನಿನ್ ಚೇರ್ ಗಟ್ಟಿಗಿಲ್ಲ, ಅದಕ್ಕೆ ಎಲ್ಲರೂ ಅರ್ಜಿ ಇಟ್ಕೊಂಡು ಅರ್ಜಿ ಎಲ್ಲಿ ಹಾಕ್ತಾರೆ? ಖಾಲಿ ಇರೋ ಕಡೆ ಅರ್ಜಿ ಹಾಕ್ತಾರಪ್ಪ. ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಈ ಇಂಡಸ್ಟ್ರೀಸ್ ಮುಂದೆ ಹಾಕಿರ್ತಾರೆ ವೇಕೆನ್ಸಿಗಳು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಗಾರ್ಮೆಂಟ್ ಫ್ಯಾಕ್ಟರಿಗಳ ಮುಂದೆ ಕೆಲಸ ಖಾಲಿ ಇದೆ. ಹಂಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಪದವಿ ಖಾಲಿ ಇದೆ, ಅದಕ್ಕೆ ಎಲ್ಲರೂ ಅರ್ಜಿ ಹಾಕ್ತಾ ಇದ್ದಾರೆ ಅಷ್ಟೇ.